ಇವ್ನು ಮಾಡಿರೋ ಕೆಲಸಕ್ಕೆ ಕೆನ್ನೆ ಹೊಡಿದ್ರೆ ಇನ್ನೇನು ಮಾಡಬೇಕು? ಏನ್ ಮಾಡ್ದ ಅವನು? ಕಷ್ಟಪಟ್ಟು ಇವನೊಂದು ಕೆಲಸ ಅಂತ ಹುಡುಕಿ ಕಳಿಸಿದ್ರೆ ಅದು ಬಿಟ್ಟು ಬೇರೆ ಎಲ್ಲೋ ಇಟ್ಟಾಡಕ್ಕೆ ಹೋಗಿದ್ದಾನೆ. ಕೆಲಸದ ಹತ್ರ ಹೋಗಿರ್ಲಿಲ್ವೇನೋ? ಕೆಲಸದ ಹತ್ರ ಹೋಗಿದ್ದೆ. ಕೆಲಸದ ಹತ್ರ ಹೋಗಿದ್ದಂತಲ್ರಿ, ಮತ್ತೆ ಯಾಕ್ರಿ ಹೊಡೆದ್ರಿ? ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೋಗಿದ್ರೆ ಅಲ್ವಾ ಸರಿಯಾಗಿ ಕೆಲಸ ಮಾಡಕ್ಕೆ? ಅಣ್ಣ 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 ಒಂದ್ ನಿಮಿಷ, ಅವನು ಹೋಗಿದ್ದೀನಿ ಅಂತಿದ್ದಾನೆ, ನೀನು ಹೋಗೇ ಇಲ್ಲ ಅಂತಿದ್ಯಾ. ನಂಗೊಂದು ಸ್ವಲ್ಪ ಬಿಡಿಸಿ ಹೇಳೋಣ. ಈ ದೊಡ್ಡ ಮನುಷ್ಯ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ಆ ಕೆಲ್ಸಕ್ಕೆ ಹೋಗೋ ಜಾಗಕ್ಕೆ ಹೋಗಿ ಮೊದಲನೇ ದಿನನೇ ನನಗೆ ರಜಾ ಬೇಕು ಅಂತ ಕೇಳ್ಕೊಂಡು ಎಲ್ಲೋ ಅಲ್ದಾಡಕ್ಕೆ ಹೋಗಿದ್ದಾನೆ. ಕೆಲಸ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ದಿಯಲ್ಲೋ? ನಿನಗೆ ಬೇಜಾರಾಗುತ್ತೆ ಅಂತ ಹಾಗೆ ಹೇಳಿದ. ಹೇಳಿದ ಕಡೆನೆ ಹೋಗಿ ರಜಾ ಕೇಳ್ಕೊಂಡು ಹೋದೆ. ನಾಳೆಯಿಂದ ಹೋಗ್ತೀಯ ಅಲ್ವಾ? ಹ್ಞೂ ಅಮ್ಮ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಅದಕ್ಕೆ ಬರೀ ಕೆಲ್ಸಕ್ಕೆ ಹೋಗ್ತೀನಿ ಅಂತಲ್ಲ, ಅಣ್ಣ ಕೊಡ್ತಿರೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಾಯ್ಬಿಟ್ಟು ಆಣೆ ಮಾಡಕ್ ಹೇಳಿ. ಅಮ್ಮ ನಿನ್ಮೇಲೆ ಆಣೆ, ನಾಳೆಯಿಂದ ಸಾಹೇಬ್ರು ಕೊಡ್ಸಿದ ಕೆಲ್ಸಕ್ಕೆ ನಾನು ಹೋಗ್ತೀನಿ. ರೀ ಕೇಳಿಸ್ಕೊಂಡ್ರಾ? ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬಿಡಿ. ನಾಳೆ ವಿಷಯ ನಾಳೆಗೆ, ಇವತ್ತೆಲ್ಲ ಹೋಗಿದ್ದ ಕೇಳೆ. ಇವತ್ತು ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೋಗಿದ್ನಲ್ಲ, ಅದು ನೀವು ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಹೇಳ್ಬಿಟ್ರಿ. ಅವನಿಗೂ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಡವಾ? ಇಲ್ಲ ಸಾಹೇಬ್ರೆ, ನಾಳೆಯಿಂದ ಖಂಡಿತವಾಗ್ಲೂ ಹೋಗ್ತೀನಿ. ಅಮ್ಮ ಹೇಳ್ದಾಗೆ ಅವ್ರಿಗೊಂದು ಮಾತು ಹೇಳಿ. ನೋಡಿ ಅಷ್ಟೆಲ್ಲ ಹೇಳ್ತಿದ್ದಾನೆ, ನನ್ನ ಮೇಲೆ ಆಣೆ ಬೇರೆ ಮಾಡಿದ್ದಾನೆ. ಒಂದ್ಸಲ ಫೋನ್ ಮಾಡಿ ಹೇಳ್ಬಿಟ್ರಿ. ಆಯ್ತು, ಅದು ಒಂದ್ಸಲ ನೋಡೇ ಬಿಡ್ತೀನಿ. ನಾಳೆಯಿಂದ ನಾನು ಹೇಳಿದ ಕಡೆ ಕೆಲ್ಸಕ್ಕೆ ಹೋಗದೆ ಹೋದ್ರೆ ಬಂದು ಕೆನ್ನೆಗೆ ಹೊಡಿಯಲ್ಲ, ಮನೆಯಿಂದಾನೇ ಆಚೆ ಕಳಿಸ್ತೀನಿ. ಹೇಳು ಅವನ್ಗೆ. ಏನ್ ಮಾಡ್ತಾ ಇದೀಯಾ? ನರಸಿಂಹ ಅಮ್ಮನ ಬಿಡ್ತದ ಚಾನ್ಸೇ ಇಲ್ಲ. ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಆಯ್ತಾಯ್ತಪ್ಪ, ಆಯ್ತಾಯ್ತು.